स्वागत है। मैं आपके साथ फरहान नाज। ವಿಜಯಪುರ ಮಹಾನಗರ ಜನತೆ ನಿನ್ನೆ ದಿನ ಕಂಡಿರ್ತಕ್ಕಂಥ ವಿಜಯಪುರದಲ್ಲಿ ಏನು BJPಯ ಜಿಲ್ಲಾ ಸಭೆ ಅಂಥೇಳಿ ಎಲ್ಲ ಜಿಲ್ಲೆಯೊಳಗೂ ನಡೀತಾ ಇದೆ. ಅದರ ಅಡಿಯಲ್ಲಿ ವಿಜಯಪುರದಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಿನ್ನೆ ಒಂದು ಜಿಲ್ಲಾ ಸಭೆ ನಡೀತು. ಇಡೀ ಜಿಲ್ಲಾದ್ಯಂತ ಎಲ್ಲ ಒಂದು ಮಾಜಿ ಶಾಸಕರುಗಳು ವಿಜಯಪುರದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೆಲವು ಏನಪ್ಪ ಅಂತಂದ್ರೆ ಪಕ್ಷದ ಕಾರ್ಯಕರ್ತರು ಅಂಥೇಳಿ ಹೆಸರಿಗೆ ಮಾತ್ರ ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ಬೆಂಬಲಿಗರಾಗಿ ಇಡೀ ಪಕ್ಷ ನಡೀತಕ್ಕಂಥ ಶಿಸ್ತಿನ ಒಂದು ಆ ಸಭೆಯನ್ನು ಪೂರ ಕೆಡಿಸಿ ಅಲ್ಲಿ ತಮ್ಮದು ಏನು ವಿಚಾರ ಇಟ್ಕೊಂಡು ಏನಪ್ಪ ಅಂತಂದ್ರೆ ತಾವು ಎಲ್ಲ ಒಂದು ವಿಚಾರಧಾರೆಗಳನ್ನು ಕೆಡಿಸಿ ಪಕ್ಷದ ಒಂದು ಅಶಿಸ್ತಿಗೆ ಒಂದು ಕಾರಣ ಆಗಿ ಇಡೀ ರಾಜ್ಯಾದ್ಯಂತ ಪಕ್ಷದ ಒಂದು ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ರು. ಇದಕ್ಕೆ ಕಾರಣೀಭೂತರಾದಂಥವ್ರು ತಾವು ಗೈರು ಉಳಿದು ಈ ರೀತಿ ಮಾಡಿ ಏನು ಪ್ರವೃತ್ತಿ ತೋರಿಸ್ಕೊಡ್ಲಿಕ್ಕತ್ತೀರಿ. ತಾವು ಮಾತಾಡೋದು ಏನಪ್ಪ ಅಂದ್ರೆ ಆಚಾರವನ್ನು ಹೇಳ್ತೀರಿ, ತಿನ್ನೋದು ಮಾತ್ರ ಬದ್ನಿಕಾಯಿ. ಇದು ಭಾಳ ತೋರಿಸ್ಕೊಡ್ತದೆ. ಯಾವಾಗಲೂ ನೋಡಿದ್ರೆ ಮಾತು ಎತ್ತಿದ್ರೆ ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಯಾರು ಅನಂತಕುಮಾರ್ ಅವ್ರದ್ದು ಹೆಸರು ತಗೋತೀರಿ, ಮಾಡೋದು ಮಾತ್ರ ಇಂಥ ಕೆಲಸ ಮಾಡ್ಕೋತೀರಿ. ಶಾಸಕರಾಗಿ ತಾವು ಬಂದಿರತಕ್ಕಂಥ ವಿಜಯಪುರದಲ್ಲಿ ಸುಮಾರು ಈಗ ಒಂದೂವರೆ ತಿಂಗಳು ಕಳೀತು. ಮಹಾನಗರ ಪಾಲಿಕೆ ಇಲೆಕ್ಷನ್ ಆಗಿ ಇಲ್ಲಿ ತನಕ ಪಾಪ ಅವು ಕಾರ್ಪೊರೇಟರ್ಗಳು ದುನಿಯಾದ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಸಮಾಜದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಏನೋ ಒಂದು ಹರಸಾಹಸ ಪಟ್ಟು ಒಂದು ಆರಿಸಿ ಬಂದಿರತಕ್ಕಂಥ BJPಯ ಒಂದು ಕಾರ್ಪೊರೇಟರ್ಗಳು ಏನಪ್ಪ ಅಂದ್ರೆ ಕೆಲಸ ಮಾಡ್ಬೇಕಂತ ಕೂತಾರೆ. ಅವ್ರಿಗೆ ಏನಾದರೂ ಅಧಿಕಾರ ಹಸ್ತಾಂತರ ಮಾಡ್ತಾ ಇಲ್ಲ ತಾವು. ಕಾಂಗ್ರೆಸ್ ಕೂಡ ನೇರವಾಗಿ ಒಳ ಒಪ್ಪಂದ ಮಾಡ್ಕೊಂಡು ಮಹಾನಗರ ಪಾಲಿಕೆಯನ್ನು ಅಲ್ಲೇ ನೆಲೆಗುದಿಗೆ ಬೀಳಿಸಿರಿ ಮತ್ತು ರೋಡ್ ಆಗ್ಯಾವಂತ ಹೇಳ್ತೀರಿ. ರೋಡ್ ಆಗಿದ್ದ ಪರಿಸ್ಥಿತಿ ಒಳಗೆ ಮಗ್ಗಲ್ಕಾವು ಫುಟ್ಪಾತ್ನಲ್ಲಿ ಅಲ್ಲಿ ತಿರುಗಾಡ್ಲಿಕ್ಕೆ ಆ CC ರೋಡ್ ಮಾಡಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಅವಕ್ಕೆ ಗರ್ಚೆ ಹಾಕಿಲ್ಲ, ಬರೀ CC ರೋಡ್ ಮಾಡಿಬಿಟ್ರಿ. ಅನೈತಿಕವಾಗಿ ಅಂದ್ರೆ ಒಟ್ಟು ಸರಿಯಾಗಿರ್ಲಾರ್ದಂಥ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದಿರಿ. ಅದ್ರ ಕಡೆ ಗಮನನೇ ಇಲ್ಲ. ಬರೀ ವಿರೋಧ ಪಕ್ಷದ ನಾಯಕ ಆಗಬೇಕಂತೇಳಿ ಬರೀ ಪಕ್ಷದೊಳಗೆ ಜಗಳ ಹಚ್ಚೋದು ಮತ್ತು ಇಲ್ಲಿ ಕೋಮು ಒಂದು ಸೌಹಾರ್ದವನ್ನು ಕೆಡಿಸುವಂಥ ವಾತಾವರಣ ಇಟ್ಕೊಂಡು ಏನಪ್ಪ ಅಂತಂದ್ರೆ ಬರೀ ಏನದ ಸ್ಟೇಟ್ಮೆಂಟ್ ಕೊಡೋದು, ಇನ್ನಾದರೂ ಜಗಳ ಹಚ್ಚೋದು, ಇದೇ ಮಾಡ್ಲಿಕ್ಕತ್ತೀರಿ. ಬಹುಶಃ ನಿಮ್ಮದು 35-40 ನಾ ಒಂದು 6 ಸರಿ ಆರಿಸಿ ಬಂದೀನಿ, 7 ಸರಿ ಆರಿಸಿ ಬಂದೀನಿ ಅಂತೇಳಿ ಅನುಭವ ಈ ಮುಂದಿನ ಪೀಳಿಗೆಗೆ ಏನು ಕೊಡ್ಲಿಕ್ಕತ್ತೀರಿ ನೀವು? ಒಳ್ಳೆ ರಾಜಕಾರಣ ಕೊಡ್ರಿ. ಬರೀ ಏನು ನೋಡಿದ್ರು ಬರೀ ಒಂದು ಏನತ್ರ ಅವಹೇಳನಕಾರಿ ಹೇಳಿಕೆ ಕೊಡೋದು ಮತ್ತು ಪಕ್ಷದ ಕಾರ್ಯಕರ್ತರು ಎಷ್ಟು ಅವಾಚ್ಯ ಶಬ್ದ ಬಳಸಿದ್ರೆ ಹೇಳ್ರಿ. ನೀವು ಮೊನ್ನೆ ದಿನ ಬೆಳಗಾವಿಯಲ್ಲಿ ಮಾತಾಡಿರ್ತಕ್ಕಂಥ ಶಬ್ದ ಏನು ಹೇಳ್ರಿ? ಆ ವರ್ಡನ್ನು ಯಾವ ರೀತಿ ಬಳಸ್ತೀರಿ? ಅಂಥವು ಒಂದು ಏನಪ್ಪ ಅಂದ್ರೆ ಅಪಪ್ರಚಾರ ಆಗಂಥವು ಇಂಥವು ಕಾರ್ಯಕರ್ತರಿಗೆ ಒಂದು ಕೆಟ್ಟ ಅನ್ಸೋಂಥವು ಶಬ್ದಗಳು ಬಳಸ್ಲಿಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಮ ಅನುಭವವನ್ನು ಒಳ್ಳೆ ಹಂಚ್ಕೋರಿ. ಒಳ್ಳೊಳ್ಳೆ ನೋಡಿರಿ. ಅಂತ್ಯಂತ ನಾವು ಹೇಳ್ತೀರಿ, ನಾವು ಅಂಥ ಪರಿವಾರದಿಂದ ಬಂದೀನಿ, ನಾನು ಸಂಘದಿಂದ ಬಂದೀನಿ ಅಂತ ಹೇಳ್ಕೊತ ಹೋಗ್ತೀರಿ. ಎಲ್ಲದಾವ ನಿಮ್ಮ ಸಂಘದ ವಿಚಾರಗಳು? ಒಂದು ಕಾಣಕತ್ತೇ ಇಲ್ಲ. ಬರೇ ದ್ವೇಷ ರಾಜಕಾರಣ. ಇನ್ನಾದರೂ ಇಲೆಕ್ಷನ್ ಮುಗಿದೋದು ಹಳಿ ಮಾತಾಗ್ಯದ. ಕಾರ್ಪೊರೇಟ್ರಿಗೆ ಅಧಿಕಾರ ಕೊಡಾಗ್ತಾ ಇರಲ್ಲ, ಬರೀ ಇವ್ರಿಗೆ ಬೈಯೋದು, ಅಲ್ಲಿ ಬತ್ತು ಇದು ಬತ್ತು, ಬರೀ ಮರ ಕದ್ದಿನೇ ಆಯ್ತಲ್ಲ. ಒಳ್ಳೇದು ಕಲಿಸ್ರಿ, ಬೆಳೆಸ್ರಿ. ಯಾರಾದರೂ ಒಂದು 4 ಮಂದಿಗೆ ಒಳ್ಳೆತನ ಮಾಡಿ ಕಲಿಸ್ರಿ. ಬರೀ ಇದೇ ಆಯ್ತಲ್ಲ ಜಗಳ ಹಚ್ಚೋದೆ. ಅದಕ್ಕೆ ದಯವಿಟ್ಟು ತಮಗೆ ಕಿವಿಮಾತು ಕೊಡ್ತೀನಿ. ನೀವು ಈ ರೀತಿ ಏನಾದರೂ ಮಾಡ್ಕೊತ ಹೋದ್ರಪ್ಪ ಅಂದ್ರೆ ವಿಜಯಪುರದಲ್ಲಿ ಏನಾಯ್ತಪ್ಪ ಅಂದ್ರೆ ಇದ್ದಿದ್ದ ಜನ ಓಟ್ ಹಾಕಿದ್ರು ಮರ ಯಾಕರೆ ಹಾಕಿವ್ನಿಗೆ ಅನ್ನಂಗೆ ಮಾಡ್ಕೋತೀರಿ ನೀವು. ದಯವಿಟ್ಟು ಅದನ್ನೆಲ್ಲ ನಿಮ್ಮ ಹಳಿಚಾಳೆಯನ್ನು ಬಿಡ್ರಿ. ಆಲ್ರೆಡಿ ನೀವು ಏನಾಗಬೇಕು ಶಾಸಕರಾಗಿರಿ, ಮುಂದುವರೆಸ್ರಿ, ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ರಿ. ಅದ್ರ ಜೋಡಿ ನೀವು ವಿರೋಧ ಪಕ್ಷದ ನಾಯಕ ಅಂದ್ರೆ ಅದನ್ನೂ ಒಂದು ಭಾಳ ಜವಾಬ್ದಾರಿಯುತ ಕೆಲಸ. ನಿಮ್ಮಂಥವ್ರಿಗೆ ಅಲ್ಲಿ ವಿರೋಧ ಪಕ್ಷದ ನಾಯಕ ಕೊಟ್ರಪ್ಪ ಅಂದ್ರೆ ವಿಧಾನಸಭೆ ಒಳಗೂ ಇದೇ ಮಾಡ್ಕೊತ ಹೋಗೋದಾಗ್ತದೆ. ಅಲ್ಲಿ ಅಧಿವೇಶನ ನಡೆಯಂಗಿಲ್ಲ, ಬರೀ ನಿಮ್ಮದೇ ಖದ್ದಿನೇ ನೋಡ್ಕೊತ ಕೂಡೋದಾಗ್ತದೆ. ದಯವಿಟ್ಟು ನಿಮಗೇನಪ್ಪ ಅಂತಂದ್ರೆ ನಾವು ಒಂದು ಸಾರ್ವಜನಿಕವಾಗಿ ಒಂದು ಸಾಮಾಜಿಕ ಹೋರಾಟಗಾರನಾಗಿ ತಮಗೆ ಒಂದು ಕಿವಿಮಾತೇನು ಕೊಡ್ತೀನಪ್ಪ ಅಂತಂದ್ರೆ ಇನ್ನು ಮುಂದಾದರೂ ನೀವು ತಿದ್ಕೊಡ್ರಿ. ಈ ವಿಜಯಪುರದಲ್ಲಿ ಇರ್ತಕ್ಕಂಥ ಅದು ಕರೆಂಟ್ ಬಿಲ್ಲಿನ ಸಮಸ್ಯೆ ಆಗ್ಯದ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಸಾರ್ವಜನಿಕರಿಗೆ ಬಸ್ಸಿನ ತೊಂದರೆಗಳಾಗತ್ತವೆ ಎಷ್ಟೋ. ಅದಕ್ಕೆ ಏನು ಸರ್ಕಾರ ಮಟ್ಟದಲ್ಲಿ ಇದೇನದ ಹೋಗಿ ನೀವು ಭೇಟಿಯಾಗ್ರಿ ಆಫೀಸರ್ಗಳಿಗೆ. ಅಟ್ಲೀಸ್ಟ್ ಅವ್ರಿಗೆ ಹೋಗಿ ಸ್ಪಂದನೆ ಮಾಡಿರಿ. ಸಾರ್ವಜನಿಕರಿಗೆ ಹೋಗಿ ವಾರ್ಡ್ ಹೋಗಿ ಹೊಳಿ ಭೇಟಿಯಾಗ್ರಿ. ಬರೀ ಓಟ್ ತೊಗೊಳ್ಳೋದು ಹೊಳಿ ಬಂದುಬಿಟ್ರಿ. ವಾರ್ಡಿಗೆ ಹೋಗಿ ಸಂಪರ್ಕ ಮಾಡ್ಕೊರಿ. ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಒಂದು ಪ್ರವೃತ್ತಿಯನ್ನು ಬೆಳೆಸ್ರಿ. ಬೆಂಬಲಿಗರಿಗೆ ಕೊಟ್ಟು ಕಳಿಸಿ ಇಡೀ ಸಭೆಯನ್ನು ಹಾಳು ಮಾಡಿದಿರಿ. ಬಹಿರಂಗವಾಗಿ ಇಡೀ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಬಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ತಮಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮುಖಾಂತರವಾಗಿ. ಸತೀಶ್ ಪಾಟೀಲ್.